ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪಿನ ರೊಟ್ಟಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಬರುತ್ತೆ, ಆದರೆ ನಾನು ಯಾವ ಥರ ಮಾಡ್ತೀನಿ ನುಗ್ಗೆ ಸೊಪ್ಪಿನ ರೊಟ್ಟಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿಗೆ ಈರುಳ್ಳಿ ಹಾಕ್ಕೊಂಡೆ. ಅಕ್ಕಿ ಹಿಟ್ಟು ಒಂದು ಬಟ್ಲು, ಸ್ವಲ್ಪ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ನುಗ್ಗೆ ಸೊಪ್ಪಂತೂ ಮೊನ್ನೆ ಸಾವಯವ ಸಂತೆಯಲ್ಲಿ ತಂದಿದ್ವಿ, ತೋರಿಸಿದ್ದೆ ನಿಮಗೆ ವಿಡಿಯೋ. ಅದನ್ನೆಲ್ಲ ನಮ್ಮ ಆಂಟಿ ಒಬ್ಬರು ಬಿಡಿಸ್ಕೊಟ್ಟಿದ್ರು, ಚೆನ್ನಾಗಿ ನಮ್ಮ ಮನೆಗೆ ಬಂದಿದ್ದರು. ಎಲ್ಲ ಬಿಡಿಸ್ಕೊಟ್ಟಿದ್ರಲ್ವ, ಅದನ್ನೆಲ್ಲ ನೀಟಾಗಿ ತೊಳೆದು ಸೋರಕ್ಕೆ ಹಾಕಿದ್ದೆ. ಎಲ್ಲ ತೊಳೆದು ಸೋರಕ್ಕೆ ಹಾಕಿ ಇವತ್ತು ನುಗ್ಗೆ ಸೊಪ್ಪೇ ಬಸ್ಸಾರು ಮಾಡಿದ್ದೀನಿ. ಹೆಸರು ಕಾಳು, ಬೇಳೆ, ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಅಕ್ಕಿ ಹಿಟ್ಟಿಗೆ ಈರುಳ್ಳಿ, ಕಾಯಿ ತುರಿ, ಹಾಗೆ ನುಗ್ಗೆ ಸೊಪ್ಪು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕು. ತುಂಬ ನೀರಾಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಒಂದು ಹದವಾಗಿ ಕಲಿಸ್ಕೊಂಡು ಒಂದು ತವ ಇಟ್ಕೊಂಡು, ಆ ತವಾಗೆ ಸ್ವಲ್ಪ ತವ ಬಿಸಿ ಮಾಡಿರಬಾರ್ದು. ಆ ತವ ತಣ್ಣಗಿದ್ದಾಗಲೇ ಎಣ್ಣೆ ಹಾಕಿಸ್ಕೋಬೇಕು, ಸುತ್ತ ತವಾಗೆಲ್ಲ ಫುಲ್ಲು ಹಚ್ಕೊಂಡು. ನಮಗೆ ಹದವಾಗಿ ಹಿಟ್ಟು ಮಾಡ್ಕೊಂಡಿರ್ತೀವಿ, ತವಾಗ ಎಣ್ಣೆ ಹಚ್ಚಿರ್ತೀರೋ ಅದಕ್ಕೆ ಹಾಕ್ಬಿಟ್ಟು ತಟ್ಟಬೇಕು. ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ತಡ್ಕೋಬೇಕು. ಈಸಿ ಇದು, ತೆಳುವಾಗಿ ತಡ್ಕೋಬೇಕು, ಏನೂ ಹರ್ಕೊಳ್ಳಲ್ಲ. ನೀಟಾಗಿ ನಮ್ಗೆ ಎಷ್ಟು ತೆಳು ಬೇಕು, ಇಲ್ಲ ಸ್ವಲ್ಪ ದಪ್ಪ ಬೇಕಾ ತಡ್ಕೋಬೋದು. ತಡ್ಕೊಂಡು ಮಧ್ಯೆ ಒಂದು ಚೂರು ಬಿಲೆ ಥರ ಮಾಡಬೇಕು. ಯಾಕೆಂದರೆ ಎಣ್ಣೆ ಹಾಕಿದಾಗ ಅಲ್ಲಿ ಹೋಗಿ ಚೆನ್ನಾಗಿ ಬೇಯುತ್ತೆ, ಎಲ್ಲ ಕಡೆನೂ ಹೋಗಿ. ಹಾಗೆ ಸುತ್ತ ಎಲ್ಲ ತೊಡ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಎಲ್ಲ ಹಾಕ್ತೆ. ಈಗಂತೂ ನುಗ್ಗೆ ಸೊಪ್ಪಿಗೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲದಕ್ಕೂ ಅದರಲ್ಲಿ ಐರನ್ನು ಎಲ್ಲ ತುಂಬ ಸಿಗುತ್ತೆ ಚೆನ್ನಾಗಿ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಂಗಾಗಿ ನೋಡಿ, ಈಗ ಸ್ಟವ್ ಹಚ್ಬಿಟ್ಟು ಅದನ್ನು ಬೇಯೋಕ್ಕಿಟ್ಬಿಟ್ಟು ನಾನು ಇದನ್ನು ಒಂದು ಮುಚ್ಚೋದ್ರಲ್ಲಿ ಮುಚ್ಚಿಬಿಟ್ಟು ಅದು ಬೇಯ್ತಾ ಇರಲಿ ಅಂದ್ಬಿಟ್ಟು ಬೇಯೋಕ್ಕಿಟ್ಟೆ. ಆಮೇಲೆ ಸ್ವಲ್ಪ ತೆಗೆದ್ಬಿಟ್ಟು ಒಂಚೂರು ಎಣ್ಣೆ ಹಾಕಬೇಕು, ಮತ್ತು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಬೇಯುತ್ತೆ. ನನಗೆ ಸ್ವಲ್ಪ ಬ್ಲಡ್ಡು ಮತ್ತು ಐರನ್ ಎಲ್ಲ ಕಡಿಮೆ ಆಗಿದೆ. ಹಂಗಾಗಿ ನಾನು ಈ ನುಗ್ಗೆ ಸೊಪ್ಪಲ್ಲಿ ಐರನ್ ಅಂಶ ಜಾಸ್ತಿ ಇದೆ ಅಂತ ನುಗ್ಗೆ ಸೊಪ್ಪು ತಿನ್ನೋಕೆ ಹೇಳಿದ್ರು. ಹಂಗಾಗಿ ನುಗ್ಗೆ ಸೊಪ್ಪು ತರಿಸ್ಕೊತಾ ಇರ್ತೀನಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪೆಲ್ಲ. ಈ ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬೇಯಿತು. ನಾನು ಉಲ್ಟಾ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಬಿಟ್ಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬಂದಿದೆ. ಅದನ್ನು ಚಟ್ನಿ ಏನು ಮಾಡ್ಕೊಂಡಿಲ್ಲ, ಹಾಗೆಯೇ ಮೆಣಸಿನ್ಕಾಯಿನೂ ಹಾಕಿಲ್ಲ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಉಪ್ಪಿನಕಾಯಿ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬೇಕು ಅಂದರೆ ನೀವು ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು ಖಾರಕ್ಕೆ. ನಾನು ಹಾಕ್ಕೊಂಡಿಲ್ಲ, ಹಂಗೆ ಮಾಡಿಕೊಂಡೆ. ಸಂಜೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡಿದ್ದೆ, ಬೆಳಗ್ಗೆ ತಿಂಡಿಗೇನು ಮಾಡಿರಲಿಲ್ಲ, ಸಂಜೆ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನುಗ್ಗೆ ಸೊಪ್ಪಂತೂ ಒಂಚೂರು ಕಹಿ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ರೊಟ್ಟಿನ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.